ಕೇಳ್ಕೊಂಬಂದ್ರಲ್ಲ ಬಾಬು ಅವರ ಮಾತುಗಳನ್ನ. ಈ ಚಿತ್ರನ ಶಿವಣ್ಣಂಗೆ ಮಾಡ್ಬೇಕು ಅಂದ್ಬಿಟ್ಟು ನಾಗಾಭರಣ ಅವರು ಮೊದಲು ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಅಂತೆ ರೆಡಿ ಮಾಡ್ಕೊಂಡು ಅಣ್ಣವ್ರಿಗೆ ಹೋಗಿ ಹೇಳೋಣ, ಶಿವಣ್ಣಂಗೆ ಹೋಗಿ ಹೇಳೋಣ, ಏನ್ ಹೇಳ್ತಾರೆ ನೋಡೋಣ, ಇದನ್ನ ಕತೆ ಫಿಲಂ ಮಾಡೋಣ ಅಂತ ಹೇಳ್ಬಿಟ್ಟು ತಾರಾಸು ಅವರ ಆಕಸ್ಮಿಕ ಅಪರಾಧಿ ಪರಿಣಾಮ ಅನ್ನುವ ಒಂದು ಗ್ರಂಥವನ್ನು ತೆಗೆದುಕೊಂಡು ಅದರಿಂದ ಚಿತ್ರ ಮಾಡೋಣ ಅಂದ್ಬಿಟ್ಟು ನಾಗಾಭರಣ ಅವರು ಇದನ್ನ ತಗೊಂಡು ಶಿವಣ್ಣಂಗೆ ಕತೆ ಹೇಳಕ್ಕೆ ಬರ್ತಾರೆ. ಆಗ ವರದಪ್ಪನವರು ಹಾಗೂ ಅಣ್ಣವರು ಹಾಗೂ ಅಮ್ಮವರು ಈ ಕಥೆನ ಕೇಳ್ತಾರೆ. ವರದಪ್ಪನವ್ರಿಗೆ ಈ ಕತೆ ತುಂಬಾ ಇಷ್ಟ ಆಗುತ್ತೆ. ಒಳ್ಳೆ ಕತೆ, ಇದು ಸೂಪರ್ ಆಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ಕತೆ ಎಲ್ಲ ಕೇಳಿದ ನಂತರ ನಾಗಾಭರಣ ಅವ್ರ ಹತ್ರ ಹೇಳ್ತಾರೆ, ಅಲ್ಲ ನಾಗಾಭರಣವ್ರೆ, ಇದು ಶಿವಣ್ಣನೇ ಮಾಡ್ಬೇಕಾ ಅಂತ. ಆಗ ನಾಗಾಭರಣವ್ರಿಗೆ ಆಶ್ಚರ್ಯ, ಏನಪ್ಪಾ ಇದು, ಈ ಕತೆ ಚೆನ್ನಾಗಿಲ್ವಾ, ಹಂಗಾರೆ ಇದು ಬೇಡವಾ, ಶಿವಣ್ಣಗೆ ಮಾಡೋದು ಬೇಡವಾ ಅನ್ಸ್ಬಿಡ್ತದ ಅಂತಾರೆ ಇವರು ಅಂತ ಬಿಟ್ಟು, ಹೌದಣ್ಣ ಇದು ಶಿವಣ್ಣ ಮಾಡಿದ್ರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆಗ ವರದಪ್ಪನವರು, ಅಲ್ಲ ಇದು ಶಿವಣ್ಣ ಮಾಡೋ ಬದಲು ಅಣ್ಣವರೇ ಮಾಡಿದ್ರೆ ಹೇಗೆ ಅಂತ ಹೇಳ್ತಾರೆ. ಲಡ್ಡು ಬಂದು ಬಾಯಿಗೆ ಬಿತ್ತೆ ಅಂತಾರಲ್ಲ, ಆ ತರ ನಾಗಾಭರಣ ಅವ್ರಿಗೆ ಎಲ್ಲಿಲ್ಲದ ಖುಷಿ ಆಗ್ಬಿಡುತ್ತೆ. ಅಬ್ಬಾಬಾ ಏನಿದು, ನನ್ ಮಗನ್ ಕತೆ ಹೇಳಕ್ ಬಂದ್ರ ಅಣ್ಣವ್ರಿಗೆ ಬಂದ್ಬಿಡ್ತಲ್ಲಪ್ಪ ಅಂತ ಬಿಟ್ಟು ಅವ್ರು ಫುಲ್ ಖುಷಿ ಆಗ್ಬಿಡ್ತಾರೆ. ಅಣ್ಣ ನೀವ್ ಹೆಂಗೆ ಹೇಳ್ತೀರಾ ಹಂಗೆ ಅಂತ ಹೇಳ್ತಾರೆ. ಆಗ ವರದಪ್ಪನವರು ಅಮ್ಮವ್ರ ಹತ್ರನು ಮತ್ತೆ ಅಣ್ಣವ್ರ ಹತ್ರನೆಲ್ಲ ಮಾತಾಡಿ ಇದನ್ನ ಆ ತಂದ ಕಥೆನ ಕೆಲವೊಂದು ಬದಲಾವಣೆಗಳನ್ನು ಮಾಡುತ್ತಾ ಅದನ್ನ ಚಿತ್ರಕಥೆ ಮಾಡಿ ಅದ್ಭುತವಾಗಿ ಚಿತ್ರನ ಮಾಡ್ತಾರೆ. ಚಿತ್ರ ಬಿಡುಗಡೆಯಾಗಿ 25 ವಾರಗಳ ಪ್ರದರ್ಶನ ಕಾಣುತ್ತೆ. ಬೆಂಗಳೂರಿನ ನರ್ತಕಿ, ನವರಂಗ್, ಗೀತಾಂಜಲಿ, ಪ್ರಸನ್ನ, ಇನ್ನು ಉಮಾ, ಶಾಂತಿ, ಆದರ್ಶ ಇನ್ನು ಹಲವಾರು ಚಿತ್ರಮಂದಿರಗಳಲ್ಲಿ ಚಿತ್ರ ಭರ್ಜರಿ ಓಪನಿಂಗ್ ತಗೊಳುತ್ತೆ. ನರ್ತಕಿ ಚಿತ್ರಮಂದಿರದಲ್ಲಿ 25 ವಾರಗಳ ಪ್ರದರ್ಶನ ಕಾಣುತ್ತೆ. ಕತೆ ಮಾಡ್ತಾ ಚಿತ್ರಕಥೆನ ಬರಿತಾ ಇರ್ತಾರಲ್ಲ, ಆಗ ಇವರು ಒಂದು ಕೇಳ್ತಾರಂತೆ ವರದಪ್ಪನವರು. ಕತೆ ಹೋಗ್ತಾ ಇರ್ಬೇಕಾದ್ರೆ ಕೊನೆಗೆ ಕ್ಲೈಮ್ಯಾಕ್ಸ್ ಹತ್ರ ಬಂದಾಗ ಇಲ್ಲೇನಾರ ಒಂದು ಪಂಚ್ ತರದ್ ಏನಾರ ಬೇಕಲ್ಲ, ಏನಾರ ಒಂದು ಜೋಶ್ ಬೇಕಲ್ಲ, ಚಿತ್ರಕಥೆ ಸ್ವಲ್ಪ ಡಮ್ಮಿ ಆಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಹಾಡು ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಆ ನಾಗಾಭರಣ ಅವ್ರಿಗೆ ಹೇಳಿ ಅವರಿಂದ ಹಂಸಲೇಖನ್ ಕೇಳಿ ಒಂದು ಹಾಡು ಬರ್ಸೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಆಗ ಯಾವ ತರ ಹಾಡು ಮಾಡ್ಬೇಕು, ಯಾವ ಡ್ಯೂಯೆಟ್ ಹಾಡ, ಏನು ಈಗಲೇ 2 ಡ್ಯೂಯೆಟ್ ಹಾಡು ಆಗಿದೆ, ಇನ್ನೇನು ಯಾವ ತರ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ವರದಪ್ಪನವ್ರು ಹೇಳ್ತಾರೆ, ಇಲ್ಲ ಒಂದು ಜೋಶ್ ಬರೋ ಅಂತ ಹಾಡು, ಆ ಜನ ಆ ಹಾಡನ್ನ ಕೇಳಿ ಚಿತ್ರ ಎಲ್ಲೋ ಹೋಗೋ ತರ ಆಗ್ಬೇಕು ಅಂತೆಲ್ಲ ಹೇಳಿ, ಆಗ ವರದಪ್ಪನವರೇ ಒಂದು ಕನ್ನಡದ ಬಗ್ಗೆ ಒಂದು ಹಾಡು ಬರೀರಿ, ಯಾಕಂದ್ರೆ ಅಣ್ಣವರು ಬಹಳ ವರ್ಷ ಆಗೋಯ್ತು ಕನ್ನಡದ ಬಗ್ಗೆ ಹಾಡಾಡದೆ, ಒಂದು ಕನ್ನಡದ ಬಗ್ಗೆ ಒಂದು ಹಾಡಾಡಿ ಅಂತ ಹೇಳ್ಬಿಟ್ಟು ವರದಪ್ಪನವರು ಹಂಸಲೇಖ ಅವ್ರಿಗೆ ಹೇಳ್ತಾರೆ. ನೋಡಿ, ಒಂದು ಕತೆ ಬೇಗ ಹೋಗ್ತಾ ಇರ್ಬೇಕಾದ್ರೆ ಅದಕ್ಕೆ ಎಲ್ಲಿ ಬ್ರೇಕ್ ಹಾಕ್ಬೇಕು, ಎಲ್ಲಿ ಒಂದು ಹಾಡು ತಂದಿಡಬೇಕು, ಆ ಹಾಡಿಂದ ಮತ್ತೆ ಚಿತ್ರ ಹೇಗೆ ಸಾಗುತ್ತೆ ಅನ್ನೋ ಒಂದು ಪರಿಕಲ್ಪನೆ ವರದಪ್ಪನವರು ಬಿಟ್ಟರೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಯಾರು ಕೇಳೂ ಸಾಧ್ಯ ಇಲ್ಲ. ಆ ತರ ಒಂದು ಅದ್ಭುತ ಚಿತ್ರಕಥೆ ಮಾಡೋದ್ರಲ್ಲಿ ವರದಪ್ಪನವರು ನಂಬರ್ 1. ಸರಿ, ಹಾಡು ಬರೀತಾರೆ. ಹಾಡು ಬರೆದಾಗ ಹಂಸಲೇಖ ಅವರು ಯಾವ ತರ ಹಾಡು ಬರಿಬೇಕು, ಇವ್ರಿಗೆ ಎಲ್ಲಾ ತರದ ಹಾಡು ಬರೆದು ಬಿಟ್ಟಿದೀವಲ್ಲ, ಶಿವದೇಶಂಕರ್ ಅವ್ರು ಎಲ್ಲಾ ತರದ ಹಾಡುಗಳು ಬರ್ಬಿಟ್ಟಿದಾರಲ್ಲ ಅಂತ ಊಟ ಆಗುತ್ತೆ. ಸರಿ, ಆ ನಂತರ ಅವರು ಶಿವಣ್ಣನ ಮನೇಲಿ ಕೂತ್ಕೊಂಡು ಹಾಡು ಬರಿಬೇಕಾದ್ರೆ ಅಣ್ಣವ್ರು ಆಗ್ತಾನೆ ಫ್ರೆಶ್ ಆಗಿ ಕೈಕಾಲು ಮುಖ ತೊಳೆದು ಆ ವಾಶ್ರೂಮ್ ಇಂದ ಆಚೆ ಬರ್ತಾ ಇರ್ತಾರಂತೆ. ಆಗ ನೋಡ್ಬಿಟ್ಟು ಅಣ್ಣವ್ರನ್ನ, ಹುಟ್ಟಿದ್ರೆ ಇಂಥ ಮನುಷ್ಯ ಹುಟ್ಟಬೇಕಪ್ಪ ಅಂತ ಹಂಸಲೇಖ ಅವರು ಅನ್ಕೊಂತಾರಂತೆ. ಅದೇ ಅಲ್ಲಿಗೆ ಹಾಡಾಗುತ್ತೆ. ಹುಟ್ಟಿದ್ರೆ ಇಂಥ ಮನುಷ್ಯ ಹುಟ್ಟಬೇಕು, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂದ್ಬಿಟ್ಟು ನಮಗೆ ನಾಡಗೀತೆ ಕೊಟ್ಟಂತ ಸಂದರ್ಭ ಆಗೋದು. ಚಿತ್ರ ಬಿಡುಗಡೆ ಆಗತ್ತೆ. ಅದಕ್ಕೆ ಹಿಂದೆ ಬಿಡುಗಡೆ ಆದಂತ ಜೀವನ ಚಿತ್ರ ಅದ್ಭುತವಾದ ಯಶಸ್ವಿ ಕಂಡಿರುತ್ತೆ. ಮತ್ತೆ ಅಷ್ಟೇ ಅಭಿಮಾನಿಗಳು ಒಂದು ಸಂಭ್ರಮ ಆಚರಣೆ ಇರುತ್ತೆ. ಥಿಯೇಟರ್ ಒಳಗಡೆ ಪಟಾಕಿ ಎಲ್ಲ ಹೊಡೆದಿರ್ತಾರೆ. ಎಲ್ಲಿ ನೋಡಿದ್ರು ಪಟಾಕಿಗಳು ಹೊಡೆದಿರ್ತಾರೆ. ರೋಡಲ್ಲೆಲ್ಲ ಪಟಾಕಿ. ಏನ್ ಜನ, ಕೆಜಿ ರಸ್ತೆ ಈಗ ಅದು 1 ವೇ ಆಗಿದೆ, ಆಗ 2 ವೇ ಇತ್ತು. ರೋಡ್ ಎಲ್ಲ ಬಂದ್ ಆಗೋಗಿತ್ತು. ಅಷ್ಟು ಜನಗಳ ಸಾಗರ ಇತ್ತು ಜೀವನ ಚಿತ್ರ ಬಿಡುಗಡೆ ಸಮಯದಲ್ಲಿ. ಅದಕ್ಕೆ
ಪೊಲೀಸವ್ರು ಏನ್ ಮಾಡಿದ್ರು, ಎರಡನೇ ಚಿತ್ರನೂ ಹಾಗೆ ಆಗ್ಬಿಡುವುದು, ಮತ್ತೆ ಜನ ತುಂಬಾ ಇದಾಗ್ಬಿಡುತ್ತೆ, ಸ್ವಲ್ಪ ನಾವು ಕಂಟ್ರೋಲ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಪೊಲೀಸರು ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಥಿಯೇಟರ್ ಒಳಗಡೆ ಪಟಾಕಿನೂ ಸಹ ಬಿಡಬಾರ್ದು ಅಂದ್ಬಿಟ್ಟು ಪ್ಲಾನ್ ಮಾಡ್ತಾರೆ. ಸರಿ, ಚಿತ್ರ ಬಿಡುಗಡೆ ಆಗತ್ತೆ. ಪೊಲೀಸರು ಎಲ್ಲಾ ಥಿಯೇಟರ್ಗಳಲ್ಲೂ ಟಿಕೆಟ್ ಹರಿದು ಒಳಗೆ ಬಿಡುವ ಜಾಗದಲ್ಲಿ ಎಲ್ಲ ಬಂದ ವ್ಯಕ್ತಿಗಳನ್ನೆಲ್ಲ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇದ್ರು. ಯಾಕೆ? ಜೋಬಲ್ ಪಟಾಕಿ ಗಿಡಕ್ಕೆ ಇಟ್ಕೊಂಡು ಹೋಗ್ತಾರೆ ಅಂತ. ಆದ್ರೆ ಒಳಗೆ ಹೋಗ್ತಾರೆ, ಯಾರ ಕೇಳು ಪಟಾಕಿ ಇರಲ್ಲ, ಎಲ್ಲ ಚೆಕ್ ಮಾಡ್ತಾರೆ, ಪೊಲೀಸರು ಬಿಡ್ತಾರೆ, ಒಳಗೆ ಹೋಗ್ತಾರೆ, ಪಿಕ್ಚರ್ ಹೆಸರು ತೋರಿಸ್ತಾರೆ, ಸ್ಟಾರ್ಟಿಂಗ್ ಅಣ್ಣವ್ರನ್ನ ಕಾಲು ತೋರಿಸಿ ಮುಖ ತೋರಿಸ್ತಾರೆ. ನೋಡಿ ಸ್ವಾಮಿ, ಅದು ಎಲ್ಲಿತ್ತೋ ಪಟಾಕಿಗಳು ಟಕ 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 ಅಂತ ಪಟಾಕಿಗಳು ಹಚ್ಚ ಹೆಂಗ್ ಬಂತು ಪಟಾಕಿ ಒಳಗಡೆ, ಥಿಯೇಟರ್ ಒಳಗಡೆ ಯಾವ ತರ ಬಂತು ಪಟಾಕಿ ಒಳಗಡೆ, ಇದು ನಿಗೂಢ ರಹಸ್ಯ ಆಗಿದೆ. ಆಮೇಲೆ ಈಗ ಹೇಳ್ತಾರೆ ಕೆಲವರು, 4 ಕಟೌಟ್ ಇಟ್ಟೋ ನಾವು, 5 ಕಟೌಟ್ ಇಟ್ಟೋ ನಾವು, 3 ಕಟೌಟ್ ಇಟ್ಟೋ ನಾವು ಅಂತಲ್ಲ. ನನಗೆ ಗೊತ್ತಿರೋ ಪ್ರಕಾರ ಫಸ್ಟು ಧ್ರುವತಾರೆ ಚಿತ್ರಕ್ಕೆ 2 ಕಟೌಟ್ನ ಇಟ್ಟಿದ್ರು ಅಣ್ಣವ್ರದ್ದು. ಅದಾದ ನಂತರ ಆಕಸ್ಮಿಕ ಚಿತ್ರಕ್ಕೆ ನರ್ತಕಿ ಚಿತ್ರಮಂದಿರದಲ್ಲಿ 2 ಕಟೌಟ್ಗಳು ಇಟ್ಟಿದ್ರು. ಒಂದು ಸಂತೋಷ್ ಚಿತ್ರದ ಗೇಟ್ ಭಾಗ ಹತ್ರ ಅಣ್ಣವರು ಕಾಕಿ ಡ್ರೆಸ್ ನಲ್ಲಿ, ಪೊಲೀಸ್ ಡ್ರೆಸ್ ನಲ್ಲಿ ನಡ್ಕೊಂಡ್ ಬರ್ತಾ ಇರೋ ಸೀನು. ಇನ್ನೊಂದು ಈಗ ನರ್ತಕಿ ಚಿತ್ರಮಂದಿರದ ಕಟೌಟ್ ಕೊಡ್ತಾರೆ ಗೊತ್ತಾ, ಅಲ್ಲಿ ಆಕಸ್ಮಿಕ ಚಿತ್ರದ ಹುಟ್ಟಿದರೆ ಹಾಡಿನ ಡ್ರೆಸ್ ನ ಕಟೌಟ್ ನ ಇಕ್ಕಿದ್ರು. 2 ಕಟೌಟ್ 33 ವರ್ಷಗಳ ಹಿಂದೆನೆ 2 ಕಟೌಟ್ ಇಟ್ಟಿದ್ರು. ಆ 2 ಕಟೌಟ್ಗೂ ಹಾರ ಹಾಕಿ 2 ಕಟೌಟ್ಗೂ ಸಹ ಸ್ಟಾರ್ ಮೆರವಣಿಗೆಗಳೆಲ್ಲ ಮಾಡಿದ್ರು. ಈಗ ಹೇಳ್ತಾರೆ ಕೆಲವರು, ನಾವು 4 ಕಟೌಟ್ ಇಟ್ಟೋ, ನಾವು 8 ಕಟೌಟ್ ಇಟ್ಟೋ, ನಾವು 12 ಕಟೌಟ್ ಇಟ್ಟೋ ಅಂತ. ಆ ಕಟೌಟ್ಗಳು ಇಡಕ್ಕೆ ಆರಂಭ ಮಾಡಿದ್ದೆ ಅಣ್ಣವ್ರ ಅಭಿಮಾನಿಗಳು. ಇದು ಒಂಚೂರು ನೆನಪಿರ್ಲಿ ಅಷ್ಟೇ ನಿಮಗೆ. ಇನ್ನೊಂದು, ಈ ಚಿತ್ರೀಕರಣ ನಡೆದಂತ ಸ್ಥಳ ನಿಮ್ಗೆ, ಹುಟ್ಟಿದರೆ ಹಾಡು ನಡೆದಂತ ಸ್ಥಳ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್, ಹುಬ್ಳಿಯಲ್ಲಿ. ಈ ಚಿತ್ರದ ಚಿತ್ರೀಕರಣ ನಡೆಯುವ ಸಮಯದಲ್ಲಿ ಆ ರಸ್ತೆ ಇದೆಯಲ್ಲ, ಆ ಸರ್ಕಲ್, ಅದು 9 ರಸ್ತೆಗಳು ಕೂಡುತ್ತಂತೆ ಆ ಜಾಗಕ್ಕೆ. 9 ರಸ್ತೆಗಳು ಸೇರಿ ಆ ಒಂದು ದೊಡ್ಡ ಸರ್ಕಲ್ ಆಗುತ್ತೆ. ಹಿಂದೆ ಒಂದು ಸಲ ಆ ಸರ್ಕಲ್ಗೆ ಒಂದು ಚುನಾವಣೆ ಪ್ರಚಾರಕ್ಕಾಗಿ ಅಂದಿನ ಮಾಜಿ ಪ್ರಧಾನಿಗಳಾದಂತ ಇಂದಿರಾ ಗಾಂಧಿಯವರು ಬಂದಿರ್ತಾರೆ. ಆಗ ಬಂದಾಗ ಅವರು ದೊಡ್ಡ ಭಾಷಣ ಮಾಡ್ತಾರೆ, ಸಿಕ್ಕಾಪಟ್ಟೆ ಜನ ಸೇರಿರ್ತಾರೆ. ಜನ ಸೇರಿದ್ರು ಆ 9 ರಸ್ತೆಗಳಲ್ಲಿ ಕೇವಲ ಒಂದು 3-4 ರಸ್ತೆಗಳು ಮಾತ್ರ ಬಂದ್ ಮಾಡಿರ್ತಾರೆ. ಮಿಕ್ಕಿ ಜನ ರಸ್ತೆಗಳು ಓಪನ್ ಇರುತ್ತೆ. ಕೆಲವರು ಹೋಗ್ತಾ ಇರ್ತಾರೆ, ಗಾಡಿಯಲ್ಲಿ ಹೋಗೋರು ಗಾಡಿಯಲ್ಲಿ ಬರೋರೆಲ್ಲ ನಡೀತಾ ಇರ್ತದೆ. ಆದ್ರೆ ಅಣ್ಣವರ ಆಕಸ್ಮಿಕ ಚಿತ್ರದ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು ಹಾಡಿನ ಚಿತ್ರೀಕರಣದ ಸಮಯದಲ್ಲಿ ಆ 9 ರಸ್ತೆಗಳಿದೆಯಲ್ಲ, ಆ 9 ರಸ್ತೆಗಳು ಸಹ ಬಂದ್ ಮಾಡಿದ್ರು. ಅಂದ್ರೆ ಅಷ್ಟು ಜನ ಸಾಗರ ಆ ರಸ್ತೆಯಲ್ಲಿತ್ತು. ಫುಲ್ಲು ಆ 9 ರಸ್ತೆಯನ್ನು ಕ್ಲೋಸ್ ಮಾಡಿ ಆ ಹಾಡಿಗೆ ಶೂಟಿಂಗ್ಗೆ ಪರ್ಮಿಷನ್ ಸಿಕ್ಕಿತ್ತು. ಅಂದ್ರೆ ಅಣ್ಣವರು ಆ ಕ್ರೇಜು, ಆ ಜನ ಶೂಟಿಂಗ್ ಅಂತ ಗೊತ್ತಾದ ತಕ್ಷಣ ಸ್ವಯಂ ಪ್ರೇರಿತವಾಗಿ ಅಕ್ಕಪಕ್ಕ ಇದ್ದ ಹಳ್ಳಿ ಜನಗಳೆಲ್ಲ ಅಲ್ಲಿದ್ರು. ಇದು ಅಣ್ಣವರ ಒಂದು ಜನಪ್ರಿಯತೆಗೆ ಸಾಕ್ಷಿ. ಇನ್ನು ಈ ಚಿತ್ರದಲ್ಲಿ ಪಾಂಡ್ರಿಬಾಯಿ ಅವರು, ಮಾದೇವಿಯವರು, ಗೀತಾ ಅವರು, ವಜ್ರಮಣಿಯವರು, ಪ್ರವೀಣ್ ನಾಯಕ್ ಅವರು, ಹೀಗೆ ಹಲವಾರು ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಈ ಚಿತ್ರ ಭರ್ಜರಿ ಯಶಸ್ವಿ ಕಂಡಿತ್ತು. ನಮ್ಮ ಬಾಬು ಅವ್ರ ಮಾತುಗಳನ್ನು ಕೇಳಿದ್ರಲ್ಲ, 33 ವರ್ಷ ಆಕಸ್ಮಿಕ ಚಿತ್ರಕ್ಕೆ. ಈ ಚಿತ್ರ 25 ವಾರ ಪ್ರದರ್ಶನ ಕಂಡಾಗ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಸಹ ಮಾಡಿದ್ರು. ಆಗ ಒಂದಿಷ್ಟು ಸ್ಟೀಲ್ಗಳನ್ನೆಲ್ಲ ಇಷ್ಟು ಜನಕ್ಕೆ ಅವರು ಚಿತ್ರದಲ್ಲಿ ಕೆಲಸ ಮಾಡಿದವ್ರಿಗೆಲ್ಲ ಕೊಟ್ಟಿದ್ರು. ಅನಂತರ ಈ ವಜ್ರೇಶ್ವರಿ ಆಫೀಸ್ ಹತ್ರ ಹೋದಾಗ ಕೆಲವೊಂದು ಫೋಟೋಸ್ಗಳು ಆ ಚಿತ್ರದ್ದು, ಮತ್ತೆ ನೆಕ್ಸ್ಟ್ ಪಿಕ್ಚರ್ ಬರ್ತಾ ಇತ್ತು ಓಡಾಡ್ತಿದ್ದವರು, ಆ ಚಿತ್ರದ ಫೋಟೋಸು ಪೋಸ್ಟ್ಗಳೆಲ್ಲ ಕೊಡ್ತಾ ಇದ್ರು. ನಾವು ಹಿಂಗೆ ಒಂದ್ಸಲ ಅಲ್ಲಿ ಹೋದಾಗ ಅಲ್ಲಿ ಅಣ್ಣವ್ರ ಆಫೀಸಿಂದ ಒಂದು ಗಡಿಯಾರದಲ್ಲಿರೋ ಆಕಸ್ಮಿಕ ಚಿತ್ರದ ಒಂದು ಫೋಟೋ ನನಗೂ ಸಹ ಕೊಟ್ಟಿದ್ರು. ಅದು ಈಗಲೂ ನನ್ನ ಹತ್ರ ಇದೆ. ಗಡಿಯಾರ ಹೋಗ್ಬಿಟ್ಟಿದೆ,
ಆದ್ರೆ ಈ ಪೋಸ್ಟ್ರು ಅವಾಗ ಅಲ್ಲಿ ಆಫೀಸಲ್ಲಿ ಇತ್ತು. ನಾನು ಹೋಗಿದ್ದಾಗ ಅಲ್ಲಿ ರಾಘಣ್ಣ ಇದ್ರು. ಪೋಸ್ಟರ್ ಬೇಕು ಅಂದೆ, ಕೊಟ್ಟರು ಒಂದೆರಡು. ಅವು ಹುಡುಗಂಗೆ ಹೇಳಿದ್ರು ಕೊಡಪ್ಪ ಒಂದೆರಡು ಪೋಸ್ಟರ್ ಅವ್ರಿಗೆ ಎತ್ಬಿಟ್ಟು ಕೊಟ್ಟಾಗ ಹಾಗೆ ಇದರಲ್ಲಿ ಇತ್ತು, ಎತ್ಕೊಟ್ರು ನಮ್ಗೆ. ಇದು ಸುಮಾರು 33 ವರ್ಷ ಆಯ್ತು. ಇದು ಈಗಲೂ ನನ್ನ ಹತ್ರ ಇದೆ. ಕನ್ನಡಿಗರೇ, ಹೀಗೆ ಇನ್ನೂ ಹಲವಾರು ಅಣ್ಣವರ ವಿಚಾರಗಳನ್ನು, ಕನ್ನಡ ನಾಡುನುಡಿ ವಿಚಾರಗಳನ್ನು ಹಾಕ್ತಾ ಇರ್ತೀನಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನಿದ್ರು ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬರಲಿ. ಜೈ ಕರ್ನಾಟಕ. ನಮಸ್ಕಾರ.